ನಮಸ್ಕಾರ. ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಇದೆ ನೋಡಿ. ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದಿರತಕ್ಕಂಥದ್ದು. ಡೇಟ್ ಅಬ್ಸರ್ವ್ ಮಾಡಿ ನೋಡಿ, 9/3/2026 ಆ್ಯಂಡ್ ಇವತ್ತಷ್ಟೇ ಬಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ. ಯಾವುದಕ್ಕೆ ಸಂಬಂಧಪಟ್ಟಿದ್ದು ನೋಡಿ, ಜನಗಣತಿ ಕಾರ್ಯ ಈಗ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಇಲಾಖೆಯ ವಿಚಾರಗಳು ಈಗ ಸ್ಪ್ರೆಡ್ ಆಗ್ತಾ ಇದೆ. ಸೊ ಅಲ್ಲಿ ಟೀಚರ್ಸ್ನ ನೇಮಕ ಮಾಡಬೇಕಾಗುತ್ತೆ ಆ ಗಣತಿ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಯಾರಿಗೆ ವಿನಾಯಿತಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಇವತ್ತಿನ ತಮ್ನೇಲ್ನಲ್ಲಿ ನಾನು ಡಿಸ್ಕ್ಲೋಸ್ ಮಾಡಿರುವಂಥದ್ದು. ಸಬ್ಜೆಕ್ಟ್ ಏನಿದೆ, ವರ್ಗಾವಣೆಗೊಂಡು ಬಿಡುಗಡೆಯಾಗದಿರುವ ಶಿಕ್ಷಕರನ್ನು ಗಣತಿ ಕಾರ್ಯಕ್ಕೆ ನಿಯೋಜಿಸದಂತೆ ಸೂಕ್ತ ನಿರ್ದೇಶನ ಕುರಿತು ಅಂತ ನೋಡಿ. ವರ್ಗಾವಣೆಗೊಂಡು ಬಿಡುಗಡೆಯಾಗದಿರುವ ಶಿಕ್ಷಕರು, ಟ್ರಾನ್ಸ್ಫರ್ ಆಗಿರ್ತಾರೆ ಬಟ್ ಬಿಡುಗಡೆ ಆಗಿರಲ್ಲ ಅವರು, ವರ್ಗಾವಣೆಗೊಂಡು ಬಿಡುಗಡೆಯಾಗದಿರತಕ್ಕಂಥ ಶಿಕ್ಷಕರನ್ನು ಗಣತಿ ಕಾರ್ಯಕ್ಕೆ ನಿಯೋಜಿಸದಂತೆ ಸೂಕ್ತ ನಿರ್ದೇಶನವನ್ನು ಕುರಿತು ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಇದಕ್ಕೆ ಪೂರಕವಾದಂಥ ಅಪ್ಡೇಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಸಂಕ್ಷಿಪ್ತವಾಗಿದೆ, ಎಲ್ಲ ಮುಗಿಸ್ಬೋಣ. ಇಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2024-25ನೇ ಸಾಲಿನ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ತಾಲೂಕಿನಿಂದ ಬೇರೆ ತಾಲೂಕುಗಳಲ್ಲಿ ಆಯ್ಕೆ ಮಾಡಿಕೊಂಡ ಶಿಕ್ಷಕರನ್ನು ಯಾವುದೇ ಗಣತಿ ಕಾರ್ಯಗಳಿಗೆ ನಿಯೋಜಿಸಬಾರದೆಂದು ರಾಜ್ಯದ ಎಲ್ಲ ಉಪನಿರ್ದೇಶಕರುಗಳಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕೆಂದು ಉಲ್ಲೇಖ 2ರ ಪತ್ರದಲ್ಲಿ ಕೋರಲಾಗಿರುತ್ತದೆ. ನೋಡಿ, ಇನ್ನೊಂದು ಸಲ ಓದ್ಬಿಡ್ತೀನಿ ನಾನು. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2024 ಮತ್ತು 25ನೇ ಸಾಲಿನ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಈಗ ಪ್ರೆಸೆಂಟ್ಲಿ ಆ ಪ್ರಕ್ರಿಯೆಯಲ್ಲಿ ಯಾರು ಪ್ರಸ್ತುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ನಿರ್ವಹಿಸ್ತಾ ಇದ್ದಾರೆ, ಅವರು ತಾಲೂಕಿನಿಂದ ಅಂದರೆ ಒಂದು ತಾಲೂಕಿನಿಂದ ಇನ್ನೊಂದು ಬೇರೆ ತಾಲೂಕಿಗೆ ಆಯ್ಕೆ ಮಾಡಿಕೊಂಡಂಥ ಶಿಕ್ಷಕರನ್ನು ಯಾವುದೇ ಕಾರಣಕ್ಕೂ ಗಣತಿ ಕಾರ್ಯಕ್ಕೆ ಅವ್ರನ್ನ ನಿಯೋಜನೆ ಮಾಡಬಾರ್ದು ಅಂತ. ಸೊ ಎಲ್ಲ DDPಗಳಿಗೆ ಅಂದರೆ ರಾಜ್ಯದ ಎಲ್ಲ DDPಗಳಿಗೆ ಮತ್ತು BOಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕೆಂದು ಉಲ್ಲೇಖ 2ರ ಪತ್ರದಲ್ಲಿ ಕೋರಲಾಗಿರುತ್ತೆ ಅಂತ ಹೇಳಿದ್ದಾರೆ. ಈಗ ಸೊ ಉಲ್ಲೇಖ 2ರಲ್ಲಿ ಕೋರಲಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮುಂದುವರೆದಂತೆ ಈ ಸಂಬಂಧ ಪರಿಶೀಲಿಸಲಾಗಿ 2024-25ನೇ ಸಾಲಿನ ವರ್ಗಾವಣೆ ಪ್ರಕ್ರಿಯೆ ಮುಕ್ತಾಯವಾಗಿದ್ದು, ಮಕ್ಕಳ ಕಲಿಕೆ ಹಿತದೃಷ್ಟಿಯಿಂದ ಉಲ್ಲೇಖ 1ರ ಆದೇಶದಂತೆ ವರ್ಗಾವಣೆಗೊಂಡಂಥ ಅಭ್ಯರ್ಥಿಗಳು ದಿನಾಂಕ 9/4/2026ರಂದು ಕರ್ತವ್ಯದಿಂದ ಬಿಡುಗಡೆಗೊಂಡು ದಿನಾಂಕ 10/4/2026ರಂದು ವರ್ಗಾವಣೆಗೊಂಡ ಹುದ್ದೆ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಲಾಗಿರುತ್ತದೆ. ಯೂಶಲಿ ಎಲ್ಲ ಈಗ ಒಂದೇ ದಿನ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ಹೋಗಿ ಅವರು ಅಲ್ಲಿ ಐ ಥಿಂಕ್ ರಿಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಯಾವ ಪ್ಲೇಸ್ಗೆ ಅವರು ಟ್ರಾನ್ಸ್ಫರ್ ಆಗಿರ್ತಾರೆ ಅಲ್ಲಿ ಹೋಗ್ಬಿಟ್ಟು. ಮುಂದುವರೆದು ತಾಲೂಕು ಮಟ್ಟದ ವರ್ಗಾವಣೆ ಪ್ರಾಧಿಕಾರಗಳು ಜಿಲ್ಲಾ ಉಪನಿರ್ದೇಶಕರಾಗಿದ್ದು ಹಾಗೂ ಪ್ರಸ್ತುತ ಗಣತಿ ಕಾರ್ಯಕ್ಕೆ ಸಂಬಂಧಿಸಿದ ಸಭೆ ಮತ್ತು ಕಾರ್ಯಕ್ರಮಗಳಿಗೆ ಜಿಲ್ಲಾ ಉಪನಿರ್ದೇಶಕರನ್ನು ಒಳಪಡಿಸಿರುವ ಕಾರಣ ಜಿಲ್ಲಾ ತಾಲೂಕು ಹಂತದಲ್ಲಿ ವರ್ಗಾವಣೆಗೊಂಡ ಶಿಕ್ಷಕರನ್ನು ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಿರುವ ಬಗ್ಗೆ ಪರಿಶೀಲಿಸಬೇಕಿರುತ್ತದೆ ಅಂತ ಹೇಳಿದ್ದಾರೆ. ಸೊ ಮುಂದುವರೆದು ತಾಲೂಕು ಮಟ್ಟದ ವರ್ಗಾವಣೆ ಪ್ರಾಧಿಕಾರಿಗಳು ಜಿಲ್ಲಾ ಉಪನಿರ್ದೇಶಕರಾಗಿದ್ದು ಅವರೇ ಇದಕ್ಕೆ ರೆಸ್ಪಾನ್ಸಿಬಲ್ ಹಾಗೂ ಪ್ರಸ್ತುತ ಗಣತಿ ಕಾರ್ಯಕ್ಕೆ ಸಂಬಂಧಿಸಿದ ಸಭೆ ಮತ್ತು ಕಾರ್ಯಕ್ರಮಗಳಿಗೆ ಜಿಲ್ಲಾ ಉಪನಿರ್ದೇಶಕರನ್ನು ಒಳಪಡಿಸಿರುವ ಕಾರಣ ಜಿಲ್ಲಾ ಮತ್ತು ತಾಲೂಕು ಹಂತದಲ್ಲಿ ವರ್ಗಾವಣೆಗೊಂಡ ಶಿಕ್ಷಕರನ್ನು ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಿರುವ ಬಗ್ಗೆ ಪರಿಶೀಲಿಸಬೇಕಾಗಿರುತ್ತದೆ ಅಂತ ಹೇಳಿದ್ದಾರೆ. ನೋಡಿ, ಮುಂದುವರೆದಂತೆ ನೋಡಿ ಕೊನೆಯಲ್ಲಿ ಹೇಳ್ತಾರೆ ಇಲ್ಲಿ. ಸೊ ಅದರ ಒಂದು ಪ್ರಯುಕ್ತ ಏನು ಪರಿಶೀಲನೆ ಮಾಡ್ತಾರೆ ಅವರು ಉಪನಿರ್ದೇಶಕರು, ಅದರ ಒಂದು ಪ್ರಯುಕ್ತವಾಗಿ ಪ್ರಸಕ್ತ ಸಾಲಿನಲ್ಲಿ ವರ್ಗಾವಣೆಗೊಂಡಂಥ ಶಿಕ್ಷಕರನ್ನು ಉಲ್ಲೇಖ 1ರ ಆದೇಶದಂತೆ ಕರ್ತವ್ಯದಿಂದ ಬಿಡುಗಡೆಗೊಳಿಸಲು ಮತ್ತು ವರ್ಗಾವಣೆಗೊಂಡ ಹುದ್ದೆ ಕರ್ತವ್ಯಕ್ಕೆ ಹಾಜರಾಗಲು ಯಾವುದೇ ಅಡಚಣೆಯಾಗದಂತೆ ವಿಶೇಷ ಗಮನಹರಿಸಿ ಕೂಡಲೇ ಅಗತ್ಯ ಕ್ರಮ ವಹಿಸಲು ಸೂಚಿಸಿದೆ ಅಂತ ಹೇಳ್ತಾರೆ. ಈ ಎಲ್ಲ ರೀಸನ್ಸಿಂದ ಅವ್ರನ್ನ ಗಣತಿ ಕಾರ್ಯಕ್ಕೆ ಹಾಕಬಾರ್ದು ಅಂತ ಸೊ ಇಲ್ಲಿ ಹೇಳಿರುವಂಥದ್ದು ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ. ನೋಡಿ, ಇವತ್ತು ಇದನ್ನು ದೃಢೀಕರಣ ಮಾಡಿ ಬಿಟ್ಟಿರ್ತಕ್ಕಂಥ ಒಂದು ಜ್ಞಾಪನಾ ಪತ್ರ, ಅವ್ರದ್ದೇ ಒಂದು ರೆಸ್ಪೆಕ್ಟೆಡ್ ಸಿಗ್ನೇಚರ್ ಇಲ್ಲಿ ಅಟ್ಯಾಚ್ ಮಾಡಿರುವಂಥದ್ದು. ಸೊ ಇದಿಷ್ಟು ವರ್ಗಾವಣೆಗೊಂಡು ಬಿಡುಗಡೆ ಆಗದಿರತಕ್ಕಂಥ ಶಿಕ್ಷಕರನ್ನು ಗಣತಿ ಕಾರ್ಯಕ್ಕೆ ಇಲ್ಲಿ ನಿಯೋಜನೆ ಮಾಡಬಾರ್ದು ಅಂತ ಸಂಬಂಧಪಟ್ಟ ಹಾಗೆ ನಿರ್ದೇಶನವನ್ನು ಇಲ್ಲಿ ನೀಡ್ತಕ್ಕಂಥ ಒಂದು ಏನು ಹೇಳಿದ್ದಾರೆ ಜ್ಞಾಪನದಲ್ಲಿ, ಅದನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸೊ ಸಾಧ್ಯ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.